ದೇವರಿದ್ದಾನೆ ಎಂದು ಏನು ಪುರಾವೆ? ಈ ಪ್ರಶ್ನೆಯು ಹಲವಾರು ಬಾರಿ ನಮ್ಮೆದುರಿಗೆ ಬರುತ್ತದೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಚಿಂತನಶೀಲ ವ್ಯಕ್ತಿಯ ಮನಸ್ಸಿನಲ್ಲಿ ಈ ಪ್ರಶ್ನೆ ಒಂದಾದರೊಂದು ಸಲ ಬಂದೇ ಬರುತ್ತದೆ. ಒಂದು ರೀತಿಯಲ್ಲಿ ಹೇಳಬೇಕಾದರೆ ದೇವರು ಸಹ ನಾವುಗಳು ಈ ಪ್ರಶ್ನೆಯನ್ನು ಕೇಳಲೇಬೇಕೆಂದೇ ಬಯಸುತ್ತಾನೆ. ಈ ಪ್ರಶ್ನೆಯ ಉತ್ತರವನ್ನು ಸಹ ದೇವರೇ ನೀಡುತ್ತಾನೆ. ಅದು ಹೇಗೆ ಎಂದು ನೀವು ಈಗ ಯೋಚಿಸುತ್ತಿರಬಹುದು. ಇದರ ಉತ್ತರ ತುಂಬ ಸರಳವಾಗಿದೆ. ಯಾವ ರೀತಿಯಲ್ಲಿ ಮುಂಜಾನೆಯ ಬೆಳಕು ಸೂರ್ಯನ ಪುರಾವೆಯಾಗಿದೆಯೋ ಅದೇ ರೀತಿಯಲ್ಲಿ ಈ ಇಡೀ ಸೃಷ್ಟಿ ಆ ಸೃಷ್ಟಿಕರ್ತನ ಇರುವಿಕೆಯ ಪುರಾವೆಯಾಗಿದೆ. ಒಬ್ಬ ಶಿಲ್ಪಿ ಇಲ್ಲದೆ ಶಿಲ್ಪ ಇರಲು ಸಾಧ್ಯವಿಲ್ಲ. ಒಬ್ಬ ಚಿತ್ರಗಾರನಿಲ್ಲದೆ ಚಿತ್ರವಿರಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ಸೃಷ್ಟಿಕರ್ತನಿಲ್ಲದೆ ಈ ಸೃಷ್ಟಿ ಅಥವಾ ಜಗತ್ತು ಇರಲು ಸಾಧ್ಯವೇ ಇಲ್ಲ. ನೀವೇ ಯೋಚಿಸಿ, ಯಾರಾದರೂ ಒಬ್ಬನು ಒಂದು ಕ್ಯಾನ್ವಾಸಿನ ಮೇಲೆ ಮನ ಬಂದಂತೆ ಬಣ್ಣಗಳನ್ನು ಎಸೆದರೆ ಅಲ್ಲಿ ವಿಭಿನ್ನ ವರ್ಣರಂಜಿತ ಮಾದರಿಗಳಾಗಬಹುದು. ಅದು ಒಂದು ಕೈಯಂತೆ ಕಾಣಬಹುದು, ಅಥವಾ ಒಂದು ಹಕ್ಕಿಯ ಹಾಗೆ ಕಾಣಬಹುದು, ಅಥವಾ ಯಾವುದೋ ಒಂದು ವಸ್ತುವಿನಂತೆ ಕಾಣಬಹುದು. ಆದರೆ ಈ ರೀತಿ ಬಣ್ಣಗಳನ್ನು ಎಸೆಯುವುದರಿಂದ ಎಂದಿಗೂ ಕೂಡ ಒಂದು ಮೋನಾಲಿಸಾದಂತಹ ಭಾವಚಿತ್ರನಾಗಲಿ ಅಥವಾ ಒಂದು ಅತ್ಯುನ್ನತ ಮೌಲ್ಯದ ಕಲೆಯನ್ನು ರಚಿಸಲು ಸಾಧ್ಯವಿಲ್ಲ. ನೀವು ಎಷ್ಟು ಬೇಕಾದಷ್ಟು ಬಾರಿ, ಎಷ್ಟು ಬೇಕಾದಷ್ಟು ಬಣ್ಣಗಳನ್ನು ಉಪಯೋಗಿಸಿ, ಎಷ್ಟು ಬೇಕಾದಷ್ಟು ಪ್ರಯತ್ನಿಸಿ ನೋಡಿ, ಒಂದು ಸೌಂದರ್ಯವುಳ್ಳ ಅರ್ಥಭರಿತ ವಿವರವಾದ ಸಂಕೀರ್ಣ ಚಿತ್ರವನ್ನು ಎಂದಿಗೂ ರಚಿಸಲಾರಿರಿ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಒಂದು ಅರ್ಥವುಳ್ಳ ವಿವರವುಳ್ಳ ಮೋನಾಲಿಸಾದಂತಹ ಚಿತ್ರವು ದಿಢೀರನೆ ಅಥವಾ ಹಠಾತ್ತನೆ ಅಥವಾ ಅಕಸ್ಮಾತಾಗಿ ಸೃಷ್ಟಿಯಾಗಲು ಸಾಧ್ಯವಿಲ್ಲವೆಂದರೆ, ಈ ಚಿತ್ರಕ್ಕಿಂತಲೂ ಅಳೆಯಲಾಗದಷ್ಟು ಸಂಕೀರ್ಣವಾಗಿರೋ ಈ ಬ್ರಹ್ಮಾಂಡವು ತನ್ನಿಂದ ತಾನೇ ಸೃಷ್ಟಿಯಾಗಲು ಸಾಧ್ಯವೇ? ಈ ವಿಶ್ವದ ಕುರಿತು ಮತ್ತೊಮ್ಮೆ ಯೋಚಿಸೋಣ. ಸೌರಮಂಡಲದ ಹಲವಾರು ಗ್ರಹಗಳಲ್ಲಿ ನಮ್ಮ ಗ್ರಹವಾದ ಭೂಮಿಯೂ ಒಂದು. ಮತ್ತು ನಮ್ಮ ಸೌರಮಂಡಲವು ಇರುವ ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿ ಇನ್ನೂ ಹಲವಾರು ಸೌರಮಂಡಲಗಳಿವೆ. ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿ ಹಲವು ಗ್ಯಾಲಕ್ಸಿಗಳಲ್ಲಿ ಒಂದು. ಬ್ರಹ್ಮಾಂಡದಲ್ಲಿ ಇಂತಹ ಶತಕೋಟಿಗಿಂತಲೂ ಹೆಚ್ಚು ಗ್ಯಾಲಕ್ಸಿಗಳಿವೆ. ಪ್ರತಿ ಗ್ಯಾಲಕ್ಸಿಯಲ್ಲಿ ದಶಕೋಟಿ ನಕ್ಷತ್ರಗಳಿವೆ. ಈ ಭವ್ಯತೆಯನ್ನು ಕಲ್ಪಿಸಿಕೊಳ್ಳಲು ಸಹ ನಮ್ಮಿಂದ ಸಾಧ್ಯವಾಗದಂತಹ ವಿಷಯ. ಇಂತಹ ಒಂದು ಸಂಕೀರ್ಣ, ಜಟಿಲ, ಅದ್ಭುತ, ಸುಂದರ, ವಿವರವಾದ, ವಿಶಾಲವಾದ ವಿಶ್ವಮಂಡಲವು ತನ್ನಿಂದ ತಾನೇ ಅಸ್ತಿತ್ವಕ್ಕೆ ಬರಲು ಅಥವಾ ವಿಕಾಸನದ ಮೂಲಕ ರಚನೆಯಾಗಲು ಖಂಡಿತವಾಗಿಯೂ ಅಸಾಧ್ಯ. ಇವುಗಳ ರಚನೆಯಲ್ಲದೆ ಇವೆಲ್ಲವುಗಳ ಕಾರ್ಯಶೈಲಿಯನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಪ್ರತಿಯೊಂದು ಕ್ಷಣ ಈ ಬೃಹತ್ ವಿಶ್ವ ವ್ಯವಸ್ಥೆಯು ಕ್ರಮಬದ್ಧವಾಗಿ ಮತ್ತು ಅಷ್ಟೇ ನಿಖರತೆಯಿಂದ ಮುಂದುವರಿಯುತ್ತಾ ಸಾಗುತ್ತಿರುವುದನ್ನು ನಾವು ಕಾಣಬಹುದು. ಯಾವುದೇ ಅಡೆತಡೆಯಿಲ್ಲದೆ ಸುಸಂಗತವಾದ ರೀತಿಯಲ್ಲಿ ಈ ಬ್ರಹ್ಮಾಂಡವು ಕಾರ್ಯನಿರ್ವಹಿಸುತ್ತಿದೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ನಿರ್ದಿಷ್ಟವಾದ ಸಮಯವಿದೆ. ಒಂದು ದಿನವೂ ಸಹ ಸೂರ್ಯನು ಆ ಸಮಯದ ಮುಂಚಿತವಾಗಲಿ ಅಥವಾ ತಡವಾಗಲಿ ಉದಯಿಸಿದ್ದಾನೆ ಅಂತ ಕೇಳಿದ್ದೀರಾ? ಗ್ರಹಣಗಳ ಸಮಯವನ್ನು ನಾವು ನೂರಾರು ವರ್ಷಗಳ ಮುಂಚಿತವಾಗಿಯೇ ನಿಖರವಾಗಿ ಲೆಕ್ಕ ಹಾಕಬಹುದು. ಈ ಎಲ್ಲ ಸಂಗತಿಗಳು ವಿಶ್ವಮಂಡಲದಲ್ಲಿ ತೇಲುತ್ತಿರುವ ಸಹಸ್ರಾರು ಗ್ರಹ ನಕ್ಷತ್ರಗಳ ಬಂಧ, ಸಮತೋಲನ, ಸಮನ್ವಯಗಳನ್ನು ಸಾರುತ್ತವೆ. ಇದು ವಿಕಾಸನದ ಮೂಲಕವಾಗಲು ಅಸಾಧ್ಯ. ಈಗ ಹೇಳಿ, ಇಂತಹ ಒಂದು ವಿಶ್ವಮಂಡಲವು ಒಬ್ಬ ಸೃಷ್ಟಿಕರ್ತನಿಲ್ಲದೆ, ಸಂಚಾಲಕನಿಲ್ಲದೆ, ಪಾಲಕನಿಲ್ಲದೆ ಅಸ್ತಿತ್ವಕ್ಕೆ ಬರಲು ಸಾಧ್ಯವೇ? ಬಂದಿದ್ದಲ್ಲಿ ಇಷ್ಟು ಕ್ರಮಬದ್ಧವಾಗಿ, ಸುಗಮವಾಗಿ, ನಿರ್ಗಳವಾಗಿ ಸಾಗಲು ಸಾಧ್ಯವೇ? ದೇವರು ಇದ್ದಾನೆ, ಈ ಸೃಷ್ಟಿಗೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ ಅಂತ ಸಾಬೀತುಪಡಿಸಲು ಇದಕ್ಕಿಂತಲೂ ಬೇರೆ ಪುರಾವೆ ಬೇಕೆ?